ಹೇಳೋದೇನ್ ಗೊತ್ತಾ, ಒಂದ್ ಮನೇಲಿ ಜಗಳ ಇರದಿರೋ ಮನೆ ಯಾವ್ದು ಇಲ್ಲ. 100%. ಆಮೇಲೆ ಫ್ಯಾಮಿಲಿ ಬರ್ತಾ 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 ಚೇಂಜಸ್ ಬರುತ್ತೆ. ಈಗ ನೀವಿದ್ದೀರಾ, ನಿಮ್ಗೊಂದ್ ಮಗು ಆಗುತ್ತೆ, ಅದಕ್ಕೊಂದ್ 20 ವರ್ಷ ಆಗುತ್ತೆ, ಅದು ನಿಮ್ ಮಾತು ಕೇಳಲ್ಲ. ನೀನಾ? ಹೌದು. ನೀವ್ ಎಷ್ಟೇ ಮಾಡಿದ್ರು ನೀವು ಒಂಚೂರು ಟೇಸ್ಟ್ಫುಲ್ ಆಗಿ ವಾಲ್ಬೇಕು ಆ ಕಡೆಗೆ. ನೀವೇ ಮಗನಿಗೆ ಫ್ರೆಂಡ್ ಆಗ್ಬೇಕು. ನಾನು ಹೇಳೋದು ಪ್ರತಿಯೊಬ್ರು, ನಾನು ಅಷ್ಟೇ ನನ್ನ ಮಗನಿಗೆ ಅವ್ರ ಅಪ್ಪಂಗ್ ಗೊತ್ತಿಲ್ಲ ಬೇಕಾದಷ್ಟು ಸುಳ್ಳು ಹೇಳಿದೀನಿ ನಾನು. ಯಾಕೆ ನನ್ನ ಮಗನ ಒಂದ್ ದಾರಿಗೆ ತರಕ್ಕೆ. ಅಯ್ಯೋ ಯಾರು ಇವರೆಲ್ಲ? ಅವ್ರ ಅಪ್ಪಂಗ್ ಕೋಪ, ಏನ್ ಅವ್ನು ಕುಣ್ದಂಗ್ ಕುಣಿತೀಯ ನೀನು, ಅವ್ನು ಹೇಳ್ದಂಗೆ ಇವತ್ತು ಏನಾಗಿದ್ದಾನೆ. ಹೌದು, ಮಕ್ಕಳನ್ನ ಒಂದ್ಸರಿ ಫ್ರೆಂಡ್ ಆಗ್ಬೇಕು, ಒಂದ್ಸತಿ ಸ್ಟ್ರಿಕ್ಟ್ ಆಗು ಇಟ್ಟಿರ್ತೀವಿ ಫ್ರೆಂಡ್. ಈಗ ಅವ್ರ ಅಪ್ಪ ಸ್ಟ್ರಿಕ್ಟ್, ಅವ್ರ ಹತ್ರ ಏನೋ ಮತ್ತೆ ಹಂಗಂತ ನಾವು ತಂದೆ ತಾಯಿ ಫ್ಯಾಮಿಲಿ ಒಂದ್ ಮನೆಗೆ ಹಚ್ಚಕ್ ನೋಡ್ಬಾರ್ದು, ಆರ್ಸಕ್ ನೋಡ್ಬೇಕು. ನಾವೇ ನನ್ನ ಅನುಭವ ಆಗುತ್ತೆ ರೀ ಎಲ್ಲರ ಮೇಲೂ. ಈಗ ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಡ್ಕೆ ನನ್ನ ಹತ್ರ ಬರ್ತಾರೆ, ನಾನು ಅದು ಹೇಳ್ಬಾರ್ದು. ನಾನ್ ಅವ್ರಿಗೆ ನನ್ನ ಫ್ರೆಂಡ್ ಮಕ್ಳು ಇರ್ಬೋದು, ಇನ್ಯಾರ ಇರ್ಬೋದು, ನಾನು ಬುದ್ಧಿ ಹೇಳ್ತೀನಿ. ನಿಮ್ ಅತ್ತೆ 30 ವರ್ಷ ಎತ್ತು ಸಾಕ್ಯವ್ರೆ ನಿನ್ ಮಗನ್ನ, ನಿನ್ ಗಂಡನ್ನ. ನಿನಗ್ ಹೋದ ತಕ್ಷಣ ಅತ್ತೆಗೆ ನೀನು ದೂರ ಇಡಕ್ಕೆ ನೋಡ್ತಾ ಇದೀಯಲ್ಲ, ನಿನಗೆ ಎಷ್ಟು ಸರಿ ಅನ್ಸುತ್ತೆ ಇದು? ನಿಮ್ಮಮ್ಮ ನಿನ್ ಸಾಕ್ತಂಗ ಅವ್ರು ಸಾಕಿಲ್ವೇನೆ ಅಂತ ನಾನು ಬುದ್ಧಿ ಹೇಳಿ ಕಳ್ಸಿದೀನಿ. ಆಮೇಲೆ ಅವಳು ರಿಯಲೈಸ್ ಮಾಡ್ಕೊಂಡ್ ಬಂದ್ ನನ್ನ ಹತ್ರ ಖುಷಿ ಪಟ್ಟಕ್ಕೆ ಹೋಗ್ಯವಳೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಹೇಳ್ದೆ, ನೀನ್ ಬಟ್ಟೆ ತಗತಿ ಅಲ್ಲಿ ನಿಮ್ಮ ಅತ್ತೆಗೆ ಒಂದ್ ಸೀರೆ ತಂದ್ಕೊಡೋ ಖುಷಿ ಆಯ್ತಾರೆ. ಯಾಕೆ ತಂದ್ಕೊಡ್ಬಾರ್ದು? ನೀನ್ ದುಡಿತಾ ಇದೀಯ, ಕೆಲ್ಸಕ್ಕೆ ಹೋಗ್ತೀಯಾ, ಯಾಕೆ ನೀನು ಸೀರೆ ತಂದ್ಕೊಡ್ಬಾರ್ದು ನಿಮ್ಮ ಅತ್ತೆಗೆ? ಆಯ್ತು, ಅವ್ರಿಗೆ ಬೇಡ, ಅವ್ರ ಹತ್ರ ಇದೆ, ನಿನ್ ಖುಷಿಯಿಂದ ಒಂದ್ ತಂದ್ಕೊಡ. ಅವಾಗ ನನ್ ಸೊಸೆ ನಂಗೆ ಸೀರೆ, ಅವ್ರ ಮಗ ತಂದ್ಕೊಡೋದ್ ಬೇರೆ, ಗಂಡ ನೀನ್ ತಂದ್ಕೊಡೆ. ನೀನ್ ನಿಮ್ಮ ಅತ್ತೆನ ಅಮ್ಮನ್ ತರ ನೋಡೆ ಮೊದ್ಲು. ಅವ್ರ ಅಮ್ಮನ್ ತರ ನೋಡಿದ್ರೆ ಅವ್ರು ನಿನ್ ಸೊಸೆ ತರ ನೋಡ್ತಾರೆ. ನೀನು ನಿನ್ ಗಂಡ ಮಾತ್ರ ಬೇಕು, ಅವ್ರ ಅತ್ತೆ ಬೇಡ ಅಂದ್ರೆ ಹೆಂಗೆ ಅಂತೆಲ್ಲ ಹೇಳಿದೀನಿ. ಇವತ್ತು ಆಚೆ ಬಂದಿದೀವಿ ಅನ್ಕೋಬೇಡಿ, ಪ್ಲಾನ್ ಒಂದ್ 8 ತಿಂಗಳು ಕತೆ ಮಾಡಿದ್ರು. ಬ್ಯೂಟಿಫುಲ್ ಸ್ಟೋರಿ ಮಿಸ್ಟರ್ ದೇವ. ಇಲ್ಲ ಅಂದ್ರೆ ಈ ಕತೆ ಓಕೆ ಮಾಡಿದ್ಮೇಲೆ ಫುಲ್ ರೆಡಿ ಮಾಡ್ಕೊಂಡ್ರು ನಮ್ಮ ಆಫೀಸಲ್ಲಿ ಕುತ್ಕೊಂಡು. ಸರಿ ಪುಟಿ, ನಾನ್ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನನ್ಗೆ ಉತ್ತರ ಹೇಳ್ತೀಯಾ? ಕೇಳಿ. ನಾನು ಏನಂತೀರಾ ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ. ಕೆಲವರು ಹಳೆ ಮೈಸೂರವರೆಲ್ಲ ನನ್ನ ಕಂಪ್ಯೂಟರ್ ಮೈಂಡ್, ಏನ್ ನೋಡಿದ್ರು ಕ್ಯಾಚ್ ಮಾಡ್ಬಿಡ್ತಾರೆ ಅಂತ. ಮುಗಿತಾ? ಹಿಡ್ಕ. ಸ್ಕೂಲ್ ಟೈಮ್ ಆಗ್ಲಿಲ್ವಾ? ಟೈಮ್ ಆಯ್ತು. ಮತ್ತೆ ಹರ್ಕತೆ ಹೊಡಿತಾ ಇದ್ಯಾ? ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞೆ. ಅದು ನನಗೆ ಹಳೆ ಅಳುಬ್ರು ಹೇಳ್ತಾರೆ, ಅದ್ ನಾನು ಹೇಳಿಲ್ಲ, ಇವಾಗ ನಿಮ್ಮ ಹತ್ರ ಹೇಳ್ತಾ ಇದೀನಿ. ಅಂದ್ರೆ ಕೆಲವ್ರು ನನ್ನ ನೋಡಿದವ್ರು ಜಡ್ಜ್ ಮಾಡ್ತಾರೆ. ತುಂಬಾ ದಿನ ನನ್ನ ಜೊತೆ ಇರ್ಬೇಕು, ಒಂದಿನಕ್ಕೆ ಸಿಗಲ್ಲ ನನ್ನ ಜಡ್ಜ್ಮೆಂಟ್. ನಾನು ಹೇಳ್ದೆ, ಇವಾಗ ರಾಗಿ ಬೀಸ್ತಾ ಇರ್ತಾರೆ ಹಳ್ಳಿಲಿ, ಅವ್ರಿಗೇನೋ ಅಜ್ಜಿನೋ ತಾತನೋ ತೀರೋಗ್ಬಿಡ್ತಾರೆ, ರಾಗಿ ಬೀಸೋರ್ಗ ಅಂತ ರಾಗಿ ತಿನ್ನಲ್ಲ ನಾವು, ಇನ್ನೊಂದು ಹುಡುಕತ್ತೀವಿ, ನೀವು ಹುಡುಕೊಳ್ಳಿ. ನಾನು ಅದೇ ಡೈಲಾಗ್ ಹೇಳ್ದೆ ಅವ್ರಿಗೆ, ರಾಗಿ ಬೀಸೋರು ನಿಂತೋಗಲ್ಲಪ್ಪ ದೇ, ಹುಡ್ಕಪ್ಪ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋರು ಹುಡ್ಕೊಳಪ್ಪ ಅಂತಾನೆ ಹೇಳ್ದೆ. ಅವರು ಆಪ್ಷನ್ಗಳು ಅವರೇ ಕೊಟ್ಟಿದ್ದು, ಅವ್ರ ಹತ್ರ ಬರ್ಸ್ಕೊಂಡಿದ್ದಾರೆ. ನಾನ್ ನೋಡಿದ್ದೀನಿ ಅವ್ರನ್ನ, ರಘು ನಿಡುವ ಮೊನ್ನೆ ಬಂದಿದ್ರು ಇವ್ರು ಇಲ್ಲಿ ಅರಸೀಕೆರೆ ಅವರು. ಓ ಕರೆಕ್ಟ್, ಅವ್ರು ಅದು ಇನ್ನೂ ಯಂಗ್ಸ್ಟರ್. ಅದೇ ಡೈಲಾಗ್ ಅಪ್ಪಾಜಿ ಅವ್ರ ಬಗ್ಗೆ ಡೈಲಾಗ್ ಬರ್ಕೊಟ್ಟಿದ್ದಾರೆ ಅವರು ಇನ್ನೂ ಇವ್ರಂಗ್ ಚಿಕ್ಕ ವಯಸ್ಸು. ಅವಾಗ್ಲೇ ಆಮೇಲೆ ಬಂದ್ ನೋಡಿದ್ದವ್ರನ್ನ. ಆತರ ಎಲ್ಲಾನು ಪ್ಲಾನ್ ಮಾಡ್ತಾ ಇದ್ರು. ಸರಿ ಅಂದ್ಮೇಲೆ ಆಮೇಲೆ ಶೂಟಿಂಗಿಗೆ ರೆಡಿ ಆದ್ಮೇಲೆ ಒಂದ್ ಕರ್ದು ಒನ್ ಡೇ, ಅಮ್ಮ ಈಗ ನಾನು ರೆಡಿ ಇದ್ದೀನಿ, ನೀವು ಬಂದ್ ಒಂದ್ ಪೂಜೆ ಮಾಡ್ಕೊಡಿ. ಅದೇ ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ಓದಕ್ ಮುಂಚೆ ಒಂದ್ ಪೂಜೆ ಮಾಡಿಸ್ಕೊಂಡ್ರು ನಮ್ ಕೈಲಿ. ನಾನ್ ಬೇಡ, ಇಲ್ಲಮ್ಮ ನಿಮ್ ಪೂಜೆ ಮಾಡಿ ನಮ್ ಸ್ಕ್ರಿಪ್ಟಿಗೆ ಕೂರ್ತೀನಿ ಆಯ್ತು ಅಂತ ನಾನು ನಮ್ಮ ಮನೆಯವ್ರಿಬ್ರು ಬಂದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನಿಮ್ ಫೋಟೋನ ದೊಡ್ಡದಾಗಿ ಪೇಪರ್ ಪ್ರಿಂಟ್ ಹಾಕಿಸ್ತಾರೆ. ಯಾಕೆ ಕೆಲಸ ಮಾಡಬಾರ್ದು ನೀವು? ಫೋಟೋ ಎಲ್ಲ ತೆಗಿಬಾರ್ದು ಅಂತ ರೂಲ್ಸ್ ಮಾಡಿದ್ದೆ. ಎಲ್ಲೂ ಯಾರನ್ನೂ ಕರಿಬಾರ್ದು ಅಂತ. ಇವರೇ ಏನೋ ಫೋಟೋ ತೆಕ್ಕೊಂಡ್ರು ಅನ್ಸುತ್ತೆ. ಮುತ್ನಂತ ಮಾತನಾಡಿದ್ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಬೇಕು. ಚಿಕ್ಕದಾಗಿ ಒಂದ್, ಅವ್ರಿಗೂ ಗೊತ್ತಿಲ್ಲ, ಪೂಜಾರಿಗೂ ಗೊತ್ತಿಲ್ಲ ನಾನು ಅಂತ. ಸುಮ್ನೆ ಒಂದ್ ಪೂಜೆ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಹೊರಟ್ಬಿಟ್ವಿ. ನಾವು ಹೋದ್ವಿ. ಮುಂಚೆ ಏನಂದ್ರೆ, ನಾನು ಇವ್ರು ಬೇಡ ಜಾಸ್ತಿ ಆಗುತ್ತೆ ಅಂದ್ರು, ಬೇಡ ಒಂದ್ಸರಿ ಟ್ರೈ ಮಾಡೋಣ ನಾನು ಅಂತ ಹೇಳ್ಬಿಡಿ, ಸುಮ್ನೆ ಕೇಳಿ ಅಂದ್ರು. ಇವರು ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿದಾಗ ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಅವಾಗ ಅವ್ರ ಅಮೌಂಟ್ ಹೇಳಿದ್ರು, ಅವ್ರ ಏನಂತ ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಇವ್ರಿಗೆ ಹೇಳ್ದೆ, ನನಗೆ ನೆಕ್ಸ್ಟ್ ಬೇಕಲ್ಲ, ಈಗೇನೋ ಇದಕ್ಕೆ ಓಕೆ ನೋಡೋಣ, ನನ್ಗೊಂದು ಜಡ್ಜ್ಮೆಂಟ್ ಬೇಕು, ಯಾರು ಹೆಂಗ್ ಕೆಲಸ ಮಾಡ್ತಾರೆ ಅಂತ. ಇವ್ರು ಹೇಳಿದ್ನೇ ನಾನು ತಗೊಳ್ಳೋದಲ್ಲ ಅಂತ. ಸರಿ, ಫೋನ್ ಆನ್ ಮಾಡಿದ್ರು ಇವ್ರು, ನಾನು ಅಲ್ಲೇ ಇದ್ದೆ. ಅವಾಗ ಅವ್ರಿಗೆ ಇವ್ರು ಹೇಳಿಸಿದ್ರು, ಈ ತರ ಯಶ್ ಮದರ್ ಮಾಡ್ತಿದ್ದಾರೆ ಅಂತ. ಆಗ ಕ್ಷಣ ಪಾಪ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತುಂಬಾ ಅಮೌಂಟ್ ಕಡಿಮೆ ಮಾಡ್ತೀವಿ ಅಂದ್ರು. ಅವ್ರು ಹೇಳಿದ ಅಮೌಂಟ್ಗೂ ನಾವು ಕೇಳೋ ಅಮೌಂಟ್ಗೂ ತುಂಬಾ ವೇರಿಯೇಷನ್ ಇತ್ತು. ಅಂದ್ರೆ ಹೈ ಬಜೆಟ್ ಬಿಡಿ ಅದು. ಆದ್ರೆ ಈ ಪಿಕ್ಚರ್ಗೆ ಅದ್ ಬೇಡ, ನೆಕ್ಸ್ಟ್ ಬರ್ತೀವಿ ಅಂದ್ರೆ, ಇಲ್ಲ ಒಂದ್ಸರಿ ನಮ್ಗೊಂದ್ ಮೀಟಿಂಗ್ ಕೊಡಿ ಹೋಗ್ಲಿ ಅಂದ್ರೆ, ಇಲ್ಲ ಮತ್ತೆ ಕೊಡ್ತೀವಿ ಅಂದ್ಬಿಟ್ಟು ಅದು ಆತರ ನಾವು ಈ ಲಾಸ್ಟ್ ಬಂದಾಗ ತುಂಬಾ ಹುಡುಕಿದೀವಿ ಕೆಲಸಗಳು ಮಾಡಕ್ಕೆ. ಏನ್ ಹೇಳಿ, ಏನೋ ದುಡ್ಡಿದೆ ಕಣ್ಮುಚ್ಚಿಗೆ ಬಂದ್ರು ಅನ್ನೋ ತರ ಇಲ್ಲ. ಎಲ್ಲಿ ಏನ್ ಮಾಡ್ತಾರೆ, ಪೋಸ್ಟರ್ ಎಲ್ಲಿ ಮಾಡ್ತಾರೆ, ಇವ್ರು ಹೇಳೋರು
ಅಮ್ಮ ಇದು 4 ಇಡೋರು ನನ್ನ ಮುಂದೆ, ಅಮ್ಮ ಇದಕ್ಕಿಷ್ಟು ಇದಕ್ಕೆ ಯಾವ್ದು ಮಾಡೋದು ಅಂತ. ನಾನು ನಿಮಗೆ ಯಾವ್ದು ನೀವು ಕರೆಕ್ಟಾಗಿ ಎಲ್ಲ ಅಂದ್ರೆ ನೀವು ಯಾವ್ದಕ್ಕೆ ಹೋಗ್ತೀರಾ ಅಂತ ಇದ್ದೆ. ನಾನು ಇದಕ್ಕೆ ಹೋಗ್ತೀನಿ ಅನ್ನೋರು. ನಿಮ್ಗೆ ಇದಕ್ಕೆ ನಾವು ಅವಾಗ ಎಲ್ಲ ಕೂತ್ಕೊಂಡು ನಮ್ಮ ಹುಡುಗರು ಇನ್ನ ಕಾರ್ತಿಕ್ ಇವರು ಪವನ್ ಫೋನಲ್ಲಿ ಅವಾಗ ಈಗಲೂ ಟಚಲ್ಲಿ ಇರ್ತಾರೆ. ಇವತ್ತು ಬೆಳಿಗ್ಗೆನೂ ಮಾತಾಡಿದ್ವಿ. ಅಂದ್ರೆ ಅವ್ರು ಅವಾಗ ಈ ಸಿನಿಮಾ ಬಗ್ಗೆ ಎಲ್ಲ ಅಪ್ಡೇಟ್ ತಗೋತಾ ಇರ್ತಾರೆ. ಆ ಥರದ್ದೆಲ್ಲ ಇಟ್ಟು ಚೆಕ್ ಮಾಡಿ ಆ ತರ ಮಾಡಿರೋದಕ್ಕೆ ನೀವೆಲ್ಲ ಟೀಸರ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಈಗೆಲ್ಲ ಹಚ್ಕೊತಾನೆ ಇರ್ತಾರೆ, ನಾವೆಲ್ಲ ಏನು ಹಚ್ಚಲ್ಲಪ್ಪ, ಹಚ್ಚುತ್ತಾನೆ ಇರ್ತಾರೆ ಈಗಿನವ್ರು. ಅಂದ್ರೆ ಇವ್ರಿಗೆಲ್ಲ ಎಲ್ಲ ಹುಡುಗಿರು ಹೇಳ್ತಾರೆ, ಅಯ್ಯೋ ಆಂಟಿ ಆಚೆಗೆ ಹೋಗ್ಬಿಡಿ ಕವರ್ ಮಾಡ್ಕೊಳ್ಳಿ ಅಂತ. ಆ ತರ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು. ಈಗ ಹಳ್ಳಿ ಸನ್ಸ್ಕ್ರೀಮ್ ಅಂದ್ರೆ ಇವತ್ತು ತಗೋತಾರೆ, ದುಡ್ಡಿದೆ. ಬಟ್ ನಮ್ ಕಾಲದಲ್ಲೆಲ್ಲ ನಮ್ಗೆ ಹಳ್ಳಿಗೂ ಟೈಮೇ ಕೊಡ್ತಿರ್ಲಿಲ್ಲ ಕೆಲಸ ಮಾಡಿ ಏನಾರು. ಆ ಮೇಕಪ್ ಮಾಡ್ಕೊಂಡು ನಿಂತಿದ್ದೀರಾ ಹೆಣ್ಮಕ್ಳು ಅಂತ ಬೈಯೋರು. ಅಂದ್ರೆ